ನಮಸ್ತೆ ಆಯ್ತಾ ಮಿತ್ರರೇ, ನಾನು ಸಂದೀಪ್ ತೋಟಗಾರಿಕೆ ತಜ್ಞ. ಬನ್ನಿ ಇಂದಿನ ವಿಡಿಯೋದಲ್ಲಿ ನೋಡ್ರಿ, ಕೆಲವೊಂದು ಈ ರೈತರು ಕೆಲಸ ಮಾಡಿಸಿರ್ತಾರೆ. ಈ ಕೂಲರ್ ಸ್ವಲ್ಪ ಕೆಲವೊಂದು ಮಿಸ್ಟೇಕ್ ಮಾಡೋದ್ರಿಂದ ಯಾವ ಥರ ನಿಮಗೆ ಎಡವಟ್ಟಾಗುತ್ತೆ ಅದ್ರ ಬಗ್ಗೆ ನಾವು ತಿಳಿಯೋಣ. ಇಲ್ಲಿ ನೋಡಿರಿ, ಬ್ಯಾಕ್ಟೀರಿಯಲ್ ಬ್ಲೈಟು ಇದನ್ನು ಫಸ್ಟ್ನೇ ಬೆಳೆ ಹೇಳ್ಬೇಕಂದ್ರೆ ಇದರಲ್ಲಿ ಕ್ಲೀನಾಗಿ ಈ ದಾರಗಳನ್ನ ಕ್ಲೀನಾಗಿ ಕಟ್ಟಿಸ್ಬೇಕಾದ್ರೆ ನೋಡಿರಿ, ದಾರಗಳನ್ನೆಲ್ಲ ಕ್ಲೀನಾಗಿ ಕಟ್ಬೇಕಾದ್ರೆ ಗುಂಪಾಗಿ ಕಟ್ಬಿಟ್ಟಿದ್ದಾರೆ ಗಿಡದಲ್ಲಿ. ಇದರಲ್ಲಿ ಬ್ಲೈಟು ಸ್ಟಾರ್ಟಿಂಗ್ನಲ್ಲಿ ಇರಲಿಲ್ಲ, ಆದರೆ ಇದು ಗಿಡ ಏನು ಸ್ವಲ್ಪ ಇಳುವರಿ ತಗೊಂಡ್ಮೇಲೆ ಈ ಕಾಯಿ ಲೋಡ್ ಆದಮೇಲೆ ಕೊಂಬೆ ಬೆಂಡಾಗಿದ್ದಾವೆ ಅಂತ ಹೇಳ್ಬಿಟ್ಟು ಕಟ್ಟಿಸ್ಬೇಕಾದ್ರೆ ಏನು ಮಾಡಿದರೆ ಜಾಸ್ತಿ ಗುಂಪಾಗಿ ಒಳಗಡೆ ಹೇಳ್ಬೇಕಂದ್ರೆ ಕಟ್ಟಿಸ್ಬೇಕಾದ್ರೆ ಈ ತುದಿಗೆ ಹಾಕ್ಬಿಟ್ಟು ಕಟ್ಟಬೇಕು ಸುಮ್ಮನೆ ಲೂಸಾಗಿ. ಅದ್ರ ಬದಲು ಏನು ಮಾಡಿದ್ಬಿಟ್ಟಾರೆ, ಎಳೆದ್ಬಿಟ್ಟು ಸೆಂಟ್ರಿಗೆ ಹಾಕಿ ಕಟ್ಟಿದ್ದಾರೆ. ಇದೇನಾಗೈತೆ, ಗಿಡ ಎಲ್ಲ ಗುಂಪಾದಂಗೆ ಆಗ್ಬಿಟ್ಟು ಇಷ್ಟು ದಿನ ಬ್ಲೈಟ್ ಇರಲಿಲ್ಲ, ಇವಾಗ ಒಂದು 4-5 ಕಾಯಿನಲ್ಲಿ ಕಾಣಿಸ್ತಾ ಐತೆ. ಆದರೆ ಅದು ಕಂಟ್ರೋಲ್ ಮಾಡ್ಕೊಬೋದು. ಈ ಥರ ಮಿಸ್ಟೇಕು ಮಾಡೋಕ್ಕೆ ಹೋಗ್ಬಾರ್ದು ರೈತರು, ಯಾಕಂದರೆ ಬಂಡವಾಳ ಹಾಕಿರ್ತೀರ. ಈ ಕೂಲರು ಕೆಲವೊಂದು ಮಾಹಿತಿಗಳು ರೈತರಿಗೂ ಗೊತ್ತಿರಲ್ಲ. ಈ ಥರ ಕಟ್ಟಿಸ್ಬೇಕಾದ್ರೆ ಯಾವತ್ತೇ ಆಗಲಿ ಸ್ವಲ್ಪ ಲೂಸಾಗಿ ತುದಿ ಕಟ್ಟಿಬಿಟ್ಟು ಲೂಸಾಗಿರಲಿ. ಗಿಡ ಎಷ್ಟು ಸ್ಪ್ರೆಡ್ ಆಗುತ್ತೋ ಅಷ್ಟು ನಮಗೆ ಕಾಯಿ ಸೈಜೂ ಬರುತ್ತೆ, ಮತ್ತು ಒಳಗಡೆ ಗಾಳಿ ನುಗ್ಬೇಕು, ಅವಾಗ ರೋಗ ಬರೋದಿಲ್ಲ. ಇದು ಇವರಾಗೆ ಮಾಡ್ಕೊಂಡಿರೋದು. ಯಾಕಂದರೆ ನೋಡಿ ರೈತ ಮಿತ್ರರೇ, ಈ ಥರ ಗಿಡ ಫುಲ್ಲು ಎಳೆದ್ಬಿಟ್ಟು ಕಟ್ಟಿದ್ದಾರೆ. ಈ ಥರ ಫುಲ್ ಗುಂಪಾದಂಗೆ ಆಗುತ್ತೆ. ಈ ಥರ ಆದಾಗ ಏನಾಗುತ್ತೆ, ಇಲ್ಲೇ ಗಾಳಿ ಆ ಕಡೆಗೆ ಹೋಗೋದಿಲ್ಲ. ಈ ಥರ ಆದಾಗ ಒಳಗಡೆ ಕೆಲವೊಂದು ಯಾವ ಥರ ಇಮ್ಯುನಿಟಿ ಕ್ರಿಯೇಟ್ ಆಗುತ್ತಂದರೆ, ಈ ಎಲೆ ಹೊರಕ್ಕೆ ನೀರು ಹಾಕುತ್ತೆ. ಅಂದರೆ ನೆಲದಿಂದ ಬೇರು ತಗೊಂಡಿದ್ದು ಈ ಎಲೆ ಮುಖಾಂತರ ಹೊರಗಡೆ ನೀರು ಹಾಕುತ್ತಲ್ಲ, ಟ್ರಾನ್ಸ್ಪಿರೇಷನ್ ಮಾಡ್ಬೇಕಾರೆ ಆವಾಗ ಇಲ್ಲೇ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗ್ಬಿಟ್ಟು ಒಳಗಡೆ ಇಮ್ಯುನಿಟಿ ಕ್ರಿಯೇಟ್ ಆಗಿ ರೋಗ ಬರೋ ಚಾನ್ಸಸ್ ಇರುತ್ತೆ. ಈ ಮಳೆ ಬಂದಾಗ ಹೋಗಿ ಕುತ್ಕೊಂಡಿರುತ್ತೆ, ಆದರೆ ಕ್ಲೈಮೇಟ್ ಸೂಟಬಲ್ ಇರೋಲ್ಲ. ಯಾವಾಗ ಈ ಥರ ನೀವು ಗುಂಪಾಗಿ ಕಟ್ಟಿ ಆದ್ರತೆ ಒಳಗಡೆ ಕ್ರಿಯೇಟ್ ಆಗುತ್ತೋ ಆವಾಗ ಆ ರೋಗ ಆದಷ್ಟಿಗದೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸಿಕ್ಕಾಪಟ್ಲೆ ಈ ಒತ್ತೊತ್ತಾಗಿ ಎಳೆದ್ಬಿಟ್ಟು ಕಟ್ಟಿದರೆ ಗಿಡನ ಫುಲ್ ಫ್ರೀಯಾಗಿ ಛತ್ರಿ ಥರ ಬರಬೇಕು. ಆವಾಗ ನಿಮಗೆ ಗಾಳಿ ಚೆನ್ನಾಗಾಡುತ್ತೆ, ಮತ್ತು ಈ ಕಡೆಯಿಂದ ಆ ಕಡೆ ನೋಡಿದರೆ ಕಾಣಿಸ್ಬೇಕು. ಇದು ನೋಡಿದರೆ ಫುಲ್ ಇಕ್ಕಟ್ಟಾಗಿ ಎಳೆದ್ಬಿಟ್ಟು ಕಟ್ಟಿದ್ರಲ್ಲ, ಈ ಥರ ಕಟ್ಟಕ್ಕೆ ಹೋಗ್ಬಿಟ್ರೆ ಯಾವತ್ತೇ ಆಗಲಿ ಸ್ವಲ್ಪ ತುದಿಗೆ ಹಿಡ್ಕೊಂಡು ಕಟ್ಟಿದರೆ ನಾವು ಫ್ರೀಯಾಗಿ ಯಾವ ಥರ ಇರುತ್ತೋ ಅದೇ ಥರ ಕಟ್ಟಬೇಕು. ಆವಾಗ ನಿಮಗೆ ಗಾಳಿ ಬೆಳಕು ಚೆನ್ನಾಗಿ ಆಡೋದ್ರಿಂದ ರೋಗಗಳು ಬರೋಲ್ಲ. ಇದಷ್ಟಿಗೆ ಇದೇ ಆಗಿರೋದು, ಆದರೆ ಇನ್ನೂ ಎಲ್ಲ ಒಂದು 4-5 ಕಾಯಿ ಮಾತ್ರ ಸ್ಟಾರ್ಟ್ ಆಗಿದೆ. ಚೆನ್ನಾಗಿದೆ, ಕಂಟ್ರೋಲ್ ಮಾಡ್ಬೋದು. ಈ ಥರ ಮಿಸ್ಟೇಕ್ಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಆ ಥರ ಆಗಿರೋ ಕಾಯಿಗಳ್ನ ಕಿತ್ತುಬಿಟ್ಟು ಹೊರಗಡೆ ಎಲ್ಲಾದರೂ ಸುಡಿ. ಅದ್ರ ಜೊತೆ ಇಮಿಡಿಯೇಟಾಗಿ ಒಂದು ಕೋನಿಕಾತ ಕೊಸೈಡು ಅಥವಾ ಕುಫ್ಲೋ ಜೊತೆಗೆ ಆ್ಯಂಟಿಬಯೋಟಿಕ್ ಈ ಸ್ಪ್ರೇಗಳ್ನ ನೀವು ಮಾಡ್ಕೊಳ್ಳೋದ್ರಿಂದ ಇಮಿಡಿಯೇಟಾಗಿ ಕಂಟ್ರೋಲಾಗಿ ಬರುತ್ತೆ.